ಎಲ್ರು ರೆಡಿ ಆಗಿದ್ದೀವಿ. ಎಲ್ಲಿಗೆ? ಹೊರಗಡೆ ಹೋಗ್ತಾ ಇದೀವಿ. ನಮ್ಮಮ್ಮ 5,000 ರೂಪಾಯಿಗೆ ಏನ್ ಬೇಕೋ ತಗೋಬಹುದು. ಡಿಮಾರ್ಟ್ ಬಂದಿದೀವಿ. ಫುಲ್ ಜಾಮ್. ಅದೇ ಎರಡೆರಡು ಹಾಕ್ಬೇಕು, ಒಂದ್ ಸಾಕಾಗಲ್ಲ, ಎರಡೆರಡು ಹಾಕ್ಬೇಕು. ಇವಾಗ ನಮ್ಮಮ್ಮ ಬಂದು ಒಂದು ರಿವ್ಯೂ ಹೇಳ್ಬೇಕು. ಬಟ್ ನಮ್ಮಮ್ಮ ಬರ್ತಿಲ್ಲ, ಅಡ್ಗೆ ಮಾಡ್ಬೇಕು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್ಸ್. ಸೊ ಎಲ್ರು ರೆಡಿ ಆಗಿದ್ದೀವಿ. ಎಲ್ಲಿಗೆ? ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಇವತ್ತು ನಾವು ಹಬ್ಬಕ್ಕೆ ಅಂತ ನಮ್ಮಮ್ಮ ಬಂದಿದಾರಲ್ಲ, ಸೊ ಅವ್ರನ್ನ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ. ಸೊ ಎಲ್ರು ರೆಡಿ ಆಗ್ತಾ ಇದಾರೆ. ಇಲ್ಲಿ ನನ್ ಮಗ ಹೋಮ್ ವರ್ಕ್ ಬರ್ಕೊಂಡ್ ಕೂತಿದ್ದಾನೆ. 2 days ಇಂದ ರಜಾ ಇದೆ, ಬರೀರಪ್ಪ ಅಂದ್ರೆ ಬರ್ದಿಲ್ಲ. ಸೊ ಇವಾಗ ಬರೀತಾ ಇದ್ದೇನೆ. ಚಿಟಿ ರೆಡಿ? ಶಾಪಿಂಗ್ ರೆಡಿ? ನೋ ರೆಡಿ? ಬೇಗ ಬರೀರು ಅಂದ್ರೆ ಬರೆಯಲ್ಲ. ಇವಾಗ ಬರ್ಕೊಂಡ್ ಕೂತಿದ್ದಾರೆ. ಇನ್ನ 3 ಸಬ್ಜೆಕ್ಟ್ ಇದೆಯಂತೆ. ಯಾವಾಗ ಬರೀತೀರಪ್ಪ? ಬರಲ್ಲ? ಶಾಪಿಂಗ್ ಬರಲ್ಲ? ನಮ್ಮ ಅಣ್ಣ ಅವರು ಶಾಪಿಂಗ್ ಬರಲ್ಲ ಅಂತ ಮುನ್ಸ್ಕೊಂಡಿದ್ದಾರೆ. ಅಣ್ಣ ಇಲ್ಲಿ ನೋಡಿ, ನೀವು ರೆಡಿನಾ ಮೇಡಮ್? ಪಾಪ ರೆಡಿನಾ? ನಿನ್ಗೋಸ್ಕರನೇ ವೇಟಿಂಗು. ಡ್ರೈವರ್ ನೀನೇ ಅಲ್ಲ. ಅಮ್ಮ ರೆಡಿನಾ? ನಿನಗೆ ಇವತ್ತು ಶಾಪಿಂಗ್ ಆಯ್ತಾ? ನಿನ್ಗೊಂದು ಟಾಸ್ಕು ಆಯ್ತಾ? ಏನ್ ಟಾಸ್ಕ್ ಕೊಡ್ತೀಯ ಅಂತ ಅಮ್ಮಂಗೆ? 5K. ನಿನ್ಗೆ ಅಂತ 5,000 ರೂಪಾಯಿ ಕೊಡ್ತಾವಳು ಅವಳು. ಇರೋ ಆ 5,000 ರೂಪಾಯಿಗೆ ನಿನ್ಗೆ ಏನ್ ಬೇಕೋ ಅದನ್ನ ಶಾಪಿಂಗ್ ಮಾಡ್ಬೋದು. 5,000 ರೂಪಾಯಿ ನನ್ ತಂಗಿ ಇವತ್ತೇ 5,000 ರೂಪಾಯಿ ಎಲ್ಲಿ ಶಾಪಿಂಗ್ ಹೋಗ್ತಿದೀವಲ್ಲ ಅಲ್ಲಿ ನಮ್ಮ ಅಮ್ಮ 5,000 ರೂಪಾಯಿಗೆ ಏನ್ ಬೇಕೋ ತಗೋಬಹುದು. ನನ್ ತಂಗಿ ಅದನ್ನ ಸ್ಪಾನ್ಸರ್ ಮಾಡ್ತಾಳು. ಸರಿನಾ? ಮಾಡ್ತೀನಮ್ಮ? ನಮ್ಮಮ್ಮ ರೆಡಿ. 1 by 1 ಬನ್ನಿ, ಹೋಗೋಣ. ಟೈಮ್ ಆಯ್ತು. ಅಮ್ಮ ನೀನ್ ರೆಡಿನಾ? ಅಮ್ಮ ನನ್ ಕಣ್ ಬೇರೆ ರೆಡ್ ಆಗಿ ಹೋಗ್ಬಿಟ್ಟಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಫುಲ್ ರೆಡ್ ಆಗಿದೆ ಒಂದ್ ಸೈಡ್ ಮಾತ್ರ. ಮಡ್ರಾಸ ಏನಾಗಿಲ್ಲ, ಅಂದ್ರೆ ಚುಚ್ಚೋದು ಏನ್ ಆಗ್ತಿಲ್ಲ. ಮುಟ್ಟಿದಾಗ ಮಾತ್ರ ಸ್ವಲ್ಪ ಪೇನ್ ತರ. ಏನಾಗಿದೆ ಗೊತ್ತಿಲ್ಲ. ಸ್ವಲ್ಪ ವಾಟರ್ ಎಲ್ಲ ಹಾಕಿದೀನಿ, ಆದ್ರೂ ಹಂಗೆ ಇದೆ. ನೋಡೋಣ. ಇವತ್ ನೋಡ್ಬಿಟ್ಟು ಇದೇ ತರ ಇದ್ರೆ ನಾಳೆ ಡಾಕ್ಟರ್ ಶಾಪ್ ಹೋಗ್ಬೇಕು. ಬನ್ನಿ 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 ಬನ್ನಿ. ವರ್ರ 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 ವರ್ರ. ಡಾಕ್ಟರ್ ಶಾಪ್ ಅಂತಾನು ಹೇಳ್ತಾರಪ್ಪ. ಓ, ನನಗೆ ಟೀಚ್ ಮಾಡಕ್ ಬಂದ್ಬಿಟ್ಟ ಇವನೊಬ್ಬ. ಬರ್ರ 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 ಬರ್ರ. ಯಾರ ಡೈಲಾಗ್ ಹೇಳೋದು ಪಾಪ? ಅದೇ ಯಾರೋ ಗುರುಜಿ ಆರ್ಯಭಟ್ಟನಾ? ಬರ್ರ 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 ಬರ್ರ. ಚಿಟ್ಟಿ ರೆಡಿ ಆದ್ಲು, ಕರ್ಕೊಳ್ರಿ. ಎಲ್ಲಿ ಪಾಪ? ಏನು ಚಿನ್ನಿಮ್ಮ ರೆಡಿ ಆಗ್ಬಿಟ್ಟಿದ್ದಾಳೆ. ಹೋಗೋಣ. ಥಮ್ಸ್ ಅಪ್ ಕೊಡು. ಚಿಟಿ ಏನ್ ಮಾಡ್ತಿದ್ದಾಳೆ? ಇರ್ಲಿ ನಡಿ, ಅವ್ರಿಗೆ ಯಾವ್ದು ಬೇಕೋ ಅದ್ ಹಾಕೊಳ್ಳಿ. ಅಲ್ಲೇನ್ ರಿಮೂವ್ ಮಾಡಂಗಿಲ್ಲ, ಹಾಕೊಳ್ಳ ಇರ್ಲಿ. ಚಿಟಿ ನನ್ ಜೊತೆ ಬರಲ್ಲ ಅಂತ ಚಿಟಿ 2 ಬರಲ್ಲ ನಿನ್ನ ಮಮ್ಮಿ ಜೊತೆ. ಕಲ ಕೈ ಕೊಡು, ಕೈ ಕೊಡು. ನೋಡೆ ನೀನೇ ಬೇಕಂತ ಎಂಜು. ನಾನ್ ಬಂದ್ರೆ ಬರ್ತಿಲ್ಲ, ಅದಕ್ಕೆ 2 ಚಿಟ್ಟಿಗೆ. ಸೊ ನಮ್ಮ ಮನೆಯವ್ರು ಇವತ್ತು ಕಾರ್ನ ವಾಶ್ ಮಾಡಿದ್ರು. ಅದಕ್ಕೆಲ್ಲ ಇನ್ನ ಮ್ಯಾಟ್ಸ್ ಇವಾಗ ಹಾಕ್ತಾ ಇದ್ದಾರೆ. ನಾವು ಕಾರಲ್ಲಿ ಹತ್ಬಿಟ್ಟು ಎಲ್ಲ ಗಲೀಜ್ ಮಾಡ್ಬಿಡ್ತೀವಂತೆ. ಅದಕ್ಕೆ ಮ್ಯಾಟ್ ಇಲ್ದೆಲ್ಲ ಕರ್ಕೊಂಡು ಹೋಗಲ್ಲ ಅಂತ ಇವಾಗ ಕಾರ್ ಒಳಗಡೆ ಎಲ್ಲ ಮ್ಯಾಟ್ ಹಾಕ್ತಿದ್ದಾರೆ. ಡಿಮಾರ್ಟ್ ಬಂದಿದೀವಿ. ಫುಲ್ ಜಾಮು. ಕಾರ್ ನಿಲ್ಸಕ್ ಜಾಗನೇ ಇಲ್ಲ. ನಮ್ಮನೆಯವ್ರು ಬೇರೆ ಉರ್ಕೊಂಬಿಟ್ಟವ್ರಲ್ಲಿ. ವೇಟ್ ಮಾಡ್ತವ್ರೆ ಪಾರ್ಕಿಂಗಿಗೆ. ಬೈಕ್ ನಿನಗೆ ಕಣಮ್ಮ ಅವಳು ಶಾಪಿಂಗ್ ಚಾಲೆಂಜ್ ಕೊಟ್ಟಿರೋದು. ಏನ್ ಬೇಕು ತಗೋ. ಫೈನಲಿ ಡಿಮಾರ್ಟ್ ಬಂದಾಯ್ತು. ಸೊ ಇವಾಗ ನಮ್ಮಮ್ಮನ ಶಾಪಿಂಗ್ ಶುರು. ಚಾಲೆಂಜ್ ನಿಮ್ಮಮ್ಮಂಗ್ ಮಾಡಕ್ಕೆ ಶುರು ಮಾಡವ. ಏನ್ ಬೇಕು ತಗೋ. ಏನದು? ಸೂಪರ್. ಚಿಟ್ಟಿ ಬಿಡು ಬಿಡು. ದೇವ್ರೆ. ಸ್ಲಿಪ್ಪರ್ ಸೆಲೆಕ್ಷನ್ ನಡೀತಾ ಇದೆ. ನಮ್ಮಮ್ಮನ ಸ್ಲಿಪ್ಪರ್ ಸೆಲೆಕ್ಷನ್ ಅಲ್ಲಿ ನಾನು ಅಂತ ತಗೊಂಡ್ಬಿಟ್ಟಿದ್ದೀನಿ. ಏನ್ ಬೇಕು ಪಾಪು? ಏನ್ ಬೇಕು? ಹೊಸ ಛತ್ರಿ ಎಲ್ಲೈತೆ? ಹೊಸ ಛತ್ರಿ
ಅವಳಿಗೆ ಹೊಸ ಛತ್ರಿ ನೀವು ಚಡ್ಡಿ ಅಲ್ಲಮ್ಮ ಛತ್ರಿ. ಸರಿ ಇರು ತಗೊಳ್ಳೋಣ ಇರು. ನೋಡಮ್ಮ ಬ್ಯಾಗ್ ಬೇಕು ಅಂತಿದಾರೆ. ನೋಡು ವೆರೈಟೀಸ್ ಇದೆ. ನಮ್ಮ ಅಮ್ಮಂಗೆ ಇವಾಗೆಲ್ಲ ಊರ್ಗು ನಮ್ಗೆ ಏನಾದ್ರು ತಗೊಂಬರ್ತದಲ್ಲ ಅದನ್ನ ಹಾಕೊಂಡು ಹೋಗಕ್ಕೆ ಬೇಕಿದೆ. ಇದೇ ಇರ್ಲಿ ಗಲೀಜಾದ್ರೆ ಗೊತ್ತಾಗಲ್ಲ. ಇವಾಗ ಮೇನ್ ಶಾಪಿಂಗ್ ನಡೀತಾ ಇದೆ ನಮ್ಮ ಮುಂದೆ. ಮನೆಗೆ ಸ್ವಲ್ಪ ಸ್ಕ್ರೀನ್ ಬೇಕಂತ ಹೇಳಿದ್ರಲ್ಲ, ನಾನು ಬೆಡ್ಶೀಟ್ ತಗೊಂಡು ಹೋಗಿದ್ದೆ, ಅದು ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಕ್ರೀನ್ನೇ ನೋಡೋಣ ಅಂತ ಸ್ಕ್ರೀನ್ ನೋಡ್ತಾ ಇದ್ದೆ. ಅದು ಎರಡೆರಡು ಹಾಕ್ಬೇಕು, ಒಂದ್ ಸಾಕಾಗಲ್ಲ, ಎರಡೆರಡು ಹಾಕ್ಬೇಕು. ಯಾಕೆ ಅಗ್ಲ ಜಾಸ್ತಿ ಇದೆ. ಅದು ಉದ್ದ ಓಕೆ ಅನ್ಕೋತೀನಿ. ಹಾ ಅಲ್ವೇನಮ್ಮ, ಇದನ್ನ ಕಟ್ ಮಾಡೋದ್ ಬೇಡ, ಹಂಗೆ ಹಾಕೊಲ್ಲ. ಯಾಕೆ ನೋಡ್ತಾ ಇರೋದು ಎಲ್ಲ ವೆರೈಟೀಸ್ ಇದಾವೆ. ನಾವು ಯಾವ ರೇಂಜಿಗೆ ತಗೋತೀವಿ ಅನ್ನೋದ್ರ ಮೇಲೆ ಇದೆ. 149 ಇದೆ, 169, 199, 249 ಇದಾವಲ್ಲ. ಸೊ ಶಾಪಿಂಗ್ ಎಲ್ಲ ಮುಗೀತು. ನಮ್ಮಮ್ಮ ಎಷ್ಟು ಬಿಲ್ ಮಾಡಿದೆ ಅಂತ ಇವಾಗ ಚೆಕ್ ಮಾಡೋಣ ನಡಿ. ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದು. ಚಿಟಿ ಶಾಪಿಂಗ್ ಆಯ್ತಾ? ಸವಾಸ ಅಂತೂ ಬೇಡಪ್ಪ. ಅಲ್ಲಿ ಎಷ್ಟು ಹಠ ಮಾಡ್ತಿದ್ಲು ಅಂದ್ರೆ ಎಲ್ಲ ಮಕ್ಳು ಕುತ್ಕೊಳ್ಳೋಕೆ ಎಷ್ಟೊಂದು ಆಸೆ ಪಡ್ತಾರೆ. ಬಟ್ ಇವಳು ಆಪೋಸಿಟ್. ಎಷ್ಟು ಕಾಟ ಕೊಟ್ಲು ನಿನ್ಗೆ? ಆವಾಗ್ಲೂ ಹಂಗೇನೆ, ಅಲ್ಲಿ ವಿಜಯನಗರ ಡಿಮಾರ್ಟ್ ಇದೆಯಲ್ಲ, ಅಲ್ಲೋದಾಗ್ಲೂ ಹಂಗೇನೆ. ಫಸ್ಟ್ ಟೈಮ್ ಕುತ್ಕೊಳ್ಳಿಲ್ಲ, ಈ ಫುಲ್ ಇಡೀ ಡಿಮಾರ್ಟ್ಗೆ ಕೇಳಂಗ್ ಕಿರ್ಚ್ಬಿಟ್ಟಿದ್ಲಲ್ಲಮ್ಮ. ಕುತ್ಕೊಳ್ಳೋದೆಲ್ಲ ಎತ್ಕೊಬೇಕು, ಇಲ್ಲ ಓಡಾಡ್ಬೇಕು. ಅಪ್ಪ ಅಲ್ಲಿ ಕಾರ್ ತಗೊಂಡು ಅಲ್ಲಿ ಎಸಿಯೋದು, ಆಮೇಲೆ ಟ್ಯಾಕ್ಸ್ ಎಲ್ಲ ಪಿಚ್ ಎಸರ್ಲಿ ಎಲ್ಲಾನು ಅಲ್ಲಮ್ಮ. ನಮ್ದಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ. ಇಲ್ಲೆಲ್ಲ ವಿಡಿಯೋ ಅಲೋ ಇಲ್ಲ ಮ್ಯಾಮ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ. ಎಲ್ಲೋ ಹಂಗ್ ಮಾಡಲ್ಲ. ಹೌದು, ಬೇರೆ ಹಂಗ್ ಮಾಡಲ್ಲ. ಅದು ಯಲಂಕದ ಹತ್ರ ಇದೆಯಲ್ಲ ಡೈರಿ ಸರ್ಕಲ್. ಸೊ ಓಲ್ಡ್ ಅಲ್ಲಿ ಹೋಗಿದ್ದು ನಾವು. ಇನ್ನೊಂದು ನ್ಯೂ ಡಿಮಾರ್ಟ್ ಇದೆ, ಅಲ್ಲೂ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಹೋಗಿದಾಗ ನಂಗೆ ಮಾಡಿದ್ದೆ. ಬಟ್ ಈ ಸಲ ಏನೋ ಗೊತ್ತಿಲ್ಲ, ಇಲ್ಲಿ ಮಾಡ್ಬೇಡಿ ಅಂತಿದ್ರು. ಆದ್ರೂ ಎಲ್ಲೋ ಲೈಟ್ ಆಗಿ ಸ್ವಲ್ಪ ಶಾಪಿಂಗ್ ಮಾತ್ರ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಸೊ ಇವಾಗ ಶಾಪಿಂಗ್ ಮಾಡಿದ್ದು ನಮ್ಮ ಅಮ್ಮಂಗೋಸ್ಕರ. ಇವಾಗ ನಮ್ಮಮ್ಮ ಬಂದು ಒಂದು ರಿವ್ಯೂ ಹೇಳ್ಬೇಕು. ಬಟ್ ನಮ್ಮಮ್ಮ ಬರ್ತಿಲ್ಲ, ಅಡ್ಗೆ ಮಾಡ್ಬೇಕು. 9 ಗಂಟೆ ಆಗೋಗ್ಬಿಟ್ಟಿದೆ ನಾವು ಮನೆಗ್ ಬಂದಿರೋದು. ಸೊ ಅದಕ್ಕೆ ನಮ್ಮಮ್ಮ ಇವಾಗ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಏಯ್ ಏನದು ನಾನೇನೋ ಮಾತಾಡ್ತಾ ಇದೀನಿ, ಕೇಳಿಸ್ಕೊ. ಅಮ್ಮ ಬಾಮ್ಮ ಇಲ್ಲಿ. ನಮ್ಮ ಅಮ್ಮಂಗೆ ಅಂತ ಕರ್ಕೊಂಡು ಹೋಗಿದ್ದು ಶಾಪಿಂಗ್ ಮಾಡಕ್ಕೆ. ಅದ್ರಲ್ಲಿ ಅರ್ಧ ಐಟಮ್ ನಾನೇ ಶಾಪಿಂಗ್ ಮಾಡಿದೀನಿ. ನನಗ್ ಬೇಕಾಗಿರೋದು ಒಂದಷ್ಟು ನಾನೇ ತಗೊಂಡ್ಬಿಟ್ಟೆ. ಇವಾಗ ಇದು ಬರೀ ನಮ್ಮ ಅಮ್ಮನ್ ಶಾಪಿಂಗ್ ಆಗಿರಲ್ಲ, ನಂದು ಸೇರ್ಸ್ ಆಗಿರುತ್ತೆ. ಸೊ ಇವಾಗ ಬಿಲ್ ಎಷ್ಟಾಗಿದೆ? ಚಿಟಿ ಬಿಲ್ ಎಷ್ಟಾಗಿದೆ ತೋರ್ಸಿ. 5000 ಅಂತ. ಸೊ ಎಷ್ಟಾಗಿದೆ? 4800. 4800. ಸೊ ಹೊರಗಡೆ ಹೋಗೋದಾಗ ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ ಬಂದಿದೀವಲ್ಲ, ಎಲ್ಲ ಸೇರ್ಸಿ ಹೇಳ್ಬಿಡಿ. 5000 ಆಗಿದೆ. 5000 ಆಗೋಯ್ತು. 3 hours 4 hours 5000 ಮಾಡ್ಕೊಂಡ್ ಬಂದಿದೀವಿ. ನನ್ ತಂಗಿ ಸ್ಪಾನ್ಸರು, ನಮ್ಮ ಅಮ್ಮನು ಚೆನ್ನಾಗಿ ಜಮಾಯಿಸ್ರು. ಸೊ ನಾನು ನಮ್ಮಮ್ಮ ಬರೀ ಚೂರ್ ಮಾತ್ರ ತಗೋತಿತ್ತು. ನಾನ್ ಸ್ವಲ್ಪ ಇಂಟೀರಿಯರ್ ಹೋಗಿ ನಾನೊಂದ್ 4-5 ಐಟಮ್ ತಗೊಂಡ್ಬಿಟ್ಟೆ. ಸೊ ಅದಕ್ಕೆ ಇಷ್ಟ ಐಟಮ್ ಆಯ್ತು. ಅದಕ್ಕೆ 5000 ರೂಪಾಯಿ ಮುಗೀತು. ಸೊ ಮಳೆ ಬರ್ತಿರೋದ್ರಿಂದ ಸ್ನಾಕ್ಸ್ ಯಾವ್ದು ವಿಡಿಯೋ ಮಾಡಕ್ಕಾಗಿಲ್ಲ, ತುಂಬಾ ಮಳೆ ಬರ್ತಿದೆ ಈಚೆ. ನಾವು ಕಾರಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಸಮಾಧಾನ ಆಯ್ತು. ಅಮ್ಮ ಬನ್ನಿ ಇಲ್ಲಿ. ಅಮ್ಮ ಬಾರಮ್ಮ ಇಲ್ಲಿ. ನೀನೇ ಬರ್ತೀಯ ನಾನೇ ಬರ್ಲಾ? ಮಾವು ಬಾರಮ್ಮ ಇಲ್ಲಿ. ಪಾಪ ಅಮ್ಮಮ್ಮ ಕರ್ಕ ಬರಪ್ಪ. ಬಿಡೋರ್ ಮಾತಾಡಲ್ವಂತ ನಮ್ಮಮ್ಮ ಹಂಗೆ ಮುಜುಗರ. ಶಾಪಿಂಗ್ ಮಾಡ್ಬೇಕಾದ್ರೆ ಇರ್ಲಿಲ್ಲ ಮುಜುಗರ, ಇವಾಗ ಬರ್ತಾ ಇದೆ ಮುಜುಗರ. ನಾವ್ ಅಮ್ಮ ಹಂಗೆ ಪಾಪ ಅಪರೂಪಕ್ ಬಂದಿದ್ರು ಬೆಂಗಳೂರಿಗೆ. ಅದ್ರಲ್ಲೂ ಡಿಮಾರ್ಟ್ ಕರ್ಕೊಂಡು ಹೋಗಿ ಒಂದು ಶಾಪಿಂಗ್ ಮುಗೀತು. ಸೊ ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯ್ತು. ನನ್ ತಂಗಿ ಕೊಟ್ಟಿದ್ದು 5000 ಶಾಪಿಂಗು ಮುಗೀತು. ಸೊ ಇಲ್ಲಿಗೆ ನಮ್ಮ ಡಿಮಾರ್ಟ್ ಶಾಪಿಂಗ್ ವ್ಲಾಗ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ನಮ್ ಚಾನೆಲ್ ನ ನೋಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಹೇಳಿ ಚಿಟಿ. ಬಾಯ್. ಬಾಯ್ ಹೇಳಿ. ಏನ್ ಹಾಕಿಲ್ಲ. ಏನಾಗ್ತು ಪಪ್ಪ? ಏನಿಲ್ಲ. ಏನಾಗಿಲ್ಲ. ಬಾಯ್ ಬಾಯ್ ಮಾಡು. ಬಾಯ್. ಬಾಯ್. ಅವಳಿಗೆ ಮೂಡಿಲ್ಲ. ಅವಳು ಇನ್ನೊಂದು ವಿಡಿಯೋಲಿ ಅವಳನ್ನ ಆಡ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.